ಮಂಗಳವಾರ ಮಧ್ಯರಾತ್ರಿ ವೇಳೆ ದೇವಸ್ಥಾನದ ಬಾಗಿಲು ಮುರಿದು ದೇವಸ್ಥಾನದಲ್ಲಿ ಅಳವಡಿಸಿದ್ದ ಸಿಸಿಟಿವಿಗಳನ್ನು ಪಕ್ಕಕ್ಕೆ ತಿರುಗಿಸಿ ವೈರ್ಗಳನ್ನು ಕಟ್ ಮಾಡಿ ಸಿಸಿಟಿವಿ ಡಿವಿಆರ್ ಕದ್ದು ದೇವಾಲಯ ಒಳಗೆ ಬೀರುವಾನಲ್ಲಿದ್ದ 2.75 ಕೆಜಿ ಬೆಳ್ಳಿ ಕವಚ, 1 ಕೆಜಿ ಬೆಳ್ಳಿಯ ಪೂಜೆ ಸಾಮಾನು, 15 ಗ್ರಾಂ ಚಿನ್ನದ ತಾಳಿ ಮತ್ತು ಹುಂಡಿಯಲ್ಲಿದ್ದ ಸುಮಾರು 50,000 ಹಣ ಕಳ್ಳವಾಗಿದೆ. ಇಂದು ಬೆಳಿಗ್ಗೆ ದಪ್ಪರ್ತಿ ಗ್ರಾಮದ ವೆಂಕಟರೆಡ್ಡಿ ಕಸ ತಿಪ್ಪೆಗೆ ಹಾಕಲು ಹೋಗಿದ್ದಾಗ ದೇವಸ್ಥಾನದ ಕಾಂಪೌಂಡ್ಗೆ ಏಣಿ ಹಾಕಿರುವುದು ಗಮನಿಸಿ ದೇವಸ್ಥಾನದ ಬಾಗಿಲು ಕಡೆ ನೋಡಿದಾಗ ಬಾಗಿಲು ತೆಗೆದಿರುವುದು ಕಾಣಿಸಿದೆ. ಅವರು ಕೂಡಲೇ ದೇವಾಲಯದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಮುರಳಿಗೆ ದೂರವಾಣಿ ಮೂಲಕ ಮಾಹಿತಿ ತಿಳಿಸಿದ್ದಾರೆ. ಮಾಹಿತಿ ತಿಳಿದ ದೇವಾಲಯದ ಅರ್ಚಕರು, ಗ್ರಾಮಸ್ಥರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಬಾಗಿಲು ತೆರೆದಿದ್ದು ಒಳಗೆ ಹೋಗಿ ನೋಡಿದಾಗ ದೇವಾಲಯದಲ್ಲಿ ಕಳ್ಳತನವಾಗಿರುವುದು ದೃಢಪಟ್ಟಿದೆ. ಸರ್, ನಾವು ಈ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೈಗಳು ನಡೆಸ್ಕೊಂಡು ಬರ್ದವರು ಅರ್ಚಕರು. ನಮ್ಮದು ನೇಟಿವ್ ಪ್ಲೇಸು ಹೊರಲಕೊಂಡ. ನಮಗೆ ಈ ಭಕ್ತಾದಿಗಳು ಬೆಳಗ್ಗೆ 6:15 ಫೋನ್ ಮಾಡಿದ್ರು, ಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ಅಂತ. ಸ್ವಾಮಿ, ನಾನು ಬರ್ತೀನಪ್ಪ ಬೇಗ ಅಂತಂದಕ್ಕೆ ಅಷ್ಟೊತ್ತಿಗೆ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಎಲ್ಲ ನೋಡಿಬಿಟ್ಟಿದ್ರು. ಆಮೇಲೆ ನಾನು ತಹಸೀಲ್ದಾರ್ಗೆ ಇನ್ಫಾರ್ಮೇಷನ್ ಕೊಟ್ಟೆ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಕ್ಕೆ ಹೇಳಿದೆ. ಎಲ್ಲರೂ ಬಂದು ತನಿಖೆ ಮಾಡ್ತಾಯಿದ್ರು. ಬೆಳ್ಳಿದು ಎಲ್ಲ ಇದಾಗಿದೆ, ಏನೂ ಇಲ್ಲ. ಬೆಳ್ಳಿ ಕವಚ, ಮಂಗಲ ಸಮೇತ ಎತ್ಕೊಂಡೋಗೋರು. ಆಯಿತಾ? ಅದಕ್ಕೋಸ್ಕರ ನಾವು ಅದು ಗೊತ್ತಿಲ್ಲ ಸರ್. ನಾವು ಬೇರೆಯಿಂದ ಅರ್ಚಕರ ನಾವು ಇಲ್ಲಿ ಪೂಜೆ ಕೈಗಳು ನಡೆಸ್ಕೊಂಡು ಬರ್ತಾಯಿತ್ತು. ನಮ್ಮ ನೇಟಿವ್ ಪ್ಲೇಸ್ ಹೊರಲ್ಕೊಂಡೇ. ಇವಾಗ ಗ್ರಾಮಸ್ಥರೆಲ್ಲ ಸೇರಿ ನೀವೇ ಇರಬೇಕು ಸ್ವಾಮಿ ಅಂದಕ್ಕೆ ನಾವು ಪೂಜೆ ಮಾಡ್ಕೊಂಡು ಅವ್ರಿಗೆ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ದೀವಿ. ಅದು ನಿಜ. ಸುಮಾರು ವರ್ಷಗಳಿಂದ ಇದು ನನ್ನ ಮಾನ್ಯದು 6 ತಿಂಗಳು 3 ತಿಂಗಳು ದೇವಸ್ಥಾನ ಅಲ್ಲ, ಇದು ಪುರಾತ್ ಕಾಲದ ದೇವಸ್ಥಾನ, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆ ಕಾಲದಲ್ಲಿ ಇಷ್ಟು ಇವಾಗ ಭಕ್ತಾದಿಗಳ ಕೈಗಳು ಹಾಕಿದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ಇದು 5ನೇ ಸತಿ 4ನೇ ಸತಿ ಕಳ್ಳತನ ಆಗಿರೋದು. ದೇವಾಲಯದ ಅರ್ಚಕ ವರ್ಲಕೊಂಡ ಕೆವಿ ವೆಂಕಟ ನರಸಿಂಹಾಚಾರ್ ಶನಿವಾರ ಬೆಳಿಗ್ಗೆ ಪೂಜೆ ಮುಗಿಸಿ ಎಂದಿನಂತೆ ದೇವಾಲಯದ ಬಾಗಿಲು ಹಾಕಿಕೊಂಡು ಹೋಗಿರುತ್ತಾರೆ. ಬುಧವಾರ ಬೆಳಿಗ್ಗೆ ಕಳ್ಳತನವಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ಸಬ್ ಇನ್ಸ್ಪೆಕ್ಟರ್ ಗಣೇಶ್, ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.